ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಚುಡುಗುಪ್ಪ ಕೋಡಂಬ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ವೈಜನಾಥ್ ಬೋಸ್ಗಿ ಅವಿರೋಧವಾಗಿ ಆಯ್ಕೆ. ತಾಲೂಕಿನ ಕೋಡಂಬಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ಭಂಡಾರಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಹಿನ್ನೆಲೆಯಲ್ಲಿ ಸೋಮವಾರ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷರಾಗಿ ವೈಜನಾಥ್ ಬೋಸ್ಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಲಕ್ಷ್ಮೀ ಬಿರಾದರ್ ಆಯ್ಕೆ ಘೋಷಿಸಿದ್ದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂಗಮೇಶ್ ಉಪಸ್ಥಿತರಿದ್ದರು. ನಂತರ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷ ಮಾತನಾಡಿ, ಗ್ರಾಮದ ಅಭಿವೃದ್ಧಿಗೆ ಹಾಗೂ ಮೂಲ ಸೌಕರ್ಯ ಒದಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದ್ದರು. ನಂತರ ಗ್ರಾಮಸ್ಥರು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಶುಭ ಕೋರಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸುವರ್ಣ, ಶಂಕರರಾವ್, ಶಾರದಾ ಬಾಯಿ, ಶಿಲ್ಪಾ ಶಿವಪ್ಪ, ಹನುಮಂತ್, ಕಾಶಮ್ಮ, ಸರಸ್ವತಿ, ಶೋಭಾವತಿ, ಕವಿತಾ, ರಾಜಪ್ಪ, ಝರೆಪ್ಪ, ಸುಜಾತ, ರಾಮಶೆಟ್ಟಿ, ಪ್ರಮುಖರಾದ ಬೀರಪ್ಪ ಮಾರ್ಥಡ್, ಸಿರಾಜ್ ಬಂದ್ಗಿ, ವೀರಣ್ಣ ಭಂಡಾರಿ, ಕೃಷ್ಣಕುಮಾರ್ ಹಣ್ಕುಣೆ, ಮುಖಂದ ಸಂಗುಳ್ಗಿ, ಸಂಗಪ್ಪ ಗಿರಿಗಿರಿ, ಶಿವಪುತ್ರ ದೇಶಪಾಂಡೆ, ಶರಣಬಸಪ್ಪ ಪಾಟೀಲ್, ವೈಜನಾಥ್ ಕುಂಬಾರ್, ಮಲ್ಲಪ್ಪ ಗಣಜಲ್ಖೇಡ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ರಾಜ್ಕುಮಾರ್ ಆರ್ ಹಡಪದ್, ಬೀದರ್ ವೀರ ನ್ಯೂಸ್, ಚುಡುಗುಪ್ಪ. ಸದಸ್ಯರು ನಮಗೆ ಬೆಂಬಲ ಕೊಟ್ರೆ ಯಾರಿಗೆ ತೊಂದರೆ ಇಲ್ಲದಕ್ಕೆ ಮುಂದೆ ನಡ್ಸ್ಕೊಂಡು ಹೋಗ್ತೇವೆ ಅಂತ ಹೇಳ್ಕಿ ಅಷ್ಟು ಮಾತು ಖುಷಿ. ಹೋಸು 16 ಜನ ಕೊಟ್ಟು ನಮಗೆ ಬೆಂಬಲ ಕೊಟ್ಟಿದ್ದು ಭಾಳ ಖುಷಿ ಆಗ್ಯದ. ನಾವು ನಡ್ಸ್ಕೊಂಡು ಹೋಗ್ತೇವೆ ಅಂತ ಹೇಳ್ಕೊಂಡು ಕೆಲಸ ತೊಂದರೆ ಬಿದ್ದದ ಅದು ಒಟ್ಟು ಕೆಲಸ ಮಾಡ್ಕೊಂಡು ಮುಗಿಸ್ತೇವೆ ಅಂತ ಹೇಳಿ 16 ಜನ ಸದಸ್ಯರ ನೇತೃತ್ವದಲ್ಲಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ತುಂಬ ಧನ್ಯವಾದ ಹೇಳ್ತೀನಿ. ಇವಾಗ ಏನು ಕೆಲಸ ಉಳಿದಿದೆ ಆ ಕೆಲಸ ಕೂಡ ಮುಗಿಯುವಂಥ ಕಾರ್ಯದಲ್ಲಿದೆ. ಇವತ್ತು ವಿದ್ಯಾರ್ಥಿಗಳಿಗೆ ಏನು ಬಸ್ ಸ್ಟ್ಯಾಂಡ್ ಆಗಬೇಕಾಗಿತ್ತು, ಬಸ್ ಸ್ಟ್ಯಾಂಡ್ ಆಗಿದೆ. ಈಗ ಇನ್ನೂ ಒಂದು ಕಸ್ತೂರ್ಬಾ ನಿಲಯ ಒಂದು ಹಾಸ್ಟೆಲ್ ಆಗಬೇಕಾಗಿದೆ. ಅದು ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸರ್ವ ಸದಸ್ಯರು ಊರಿನ ಗ್ರಾಮಸ್ಥರು ಸೇರಿ ಅದನ್ನು ಕೆಲಸ ಮಾಡುವಂಥ ವ್ಯವಸ್ಥೆಯಲ್ಲಿ ಅದನ್ನು ಕೂಡ ಇದ್ದಿದ್ದೇವೆ. ಈಗ ಜೆ ವರ್ಕು ಕೂಡ ಆಗಿದೆ, ಅದು ಕೂಡ ಅದರ ಜೊತೆಯಲ್ಲಿ ಮುಗಿಸುವಂಥ ಕಾರ್ಯದಲ್ಲಿದೆ. ಈಗ ಕೂಲಿ ಕಾರ್ಮಿಕರೇನು ಕೆಲಸ ಏನೋ ಹೆಚ್ಚಿನ ಅನುದಾನ ತಂದು ಕೂಲಿ ಕಾರ್ಮಿಕರೇನು ಕೆಲಸ ಕೊಡಬೇಕಾಗಿದೆ, ಅದನ್ನು ಕೂಡ ಮಾಡುವಂಥ ಕೆಲಸದಲ್ಲಿ ನಿರ್ವಹಿಸ್ತೀವಿ. ಹಿಂದೆ ಯಾವ ಥರ ಸಹಕಾರ ಕೊಟ್ಟಿನಿ ಇದೇ ಥರ ಇವ್ರೂ ಕೂಡ ಹಿರಿಯರಿದ್ದಾರೆ. ಅವರು ನಾನು ಇದು ಮಾಡೋದಿಲ್ಲ, ಅವ್ರ ಜೊತೆಯಲ್ಲಿ ನಾನು ಸೇರಿ ಅದು ಏನು ಕೆಲಸ ಮಾಡಬೇಕಾದ್ರೆ ಅದು ಕೆಲಸ ಮಾಡುವಂಥ ಕಾರ್ಯ ನಾನು ಸದಾ ಅವ್ರು ಸಿದ್ಧವಾಗಿದ್ದೀನಿ ಅಂತ ಹೇಳ್ತೀನಿ.